ನಮಸ್ಕಾರ ಕರ್ನಾಟಕ. ಮಧ್ಯಾಹ್ನ ಬೈಕ್ ಟ್ಯಾಕ್ಸಿ ವಿಚಾರ ವಿಮರ್ಶೆ ಆಯಿತು. ಓಕೆ, ನಮಗೆ ಸರಿ ಅನಿಸಿದ್ದನ್ನು ಅದನ್ನು ಮಾತಾಡಿದ್ವಿ. ಇರಲಿ, ಒಂದು ಸೈಡ್ ಇರಲಿ. ಕಾಲು ತುಳಿತಕ್ಕೆ ಬೆಂಗಳೂರಿನ RCB ಕಾಲು ತುಳಿತದ ಕೇಸ್ಗೆ 5 ಪೊಲೀಸ್ ಅಧಿಕಾರಿಗಳ ಬಲಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಅಂದರೆ RCBನಲ್ಲಿ ಸತ್ತಂತ 11 ಜನರ ಸಾವಿಗೆ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್, ಅಡಿಷನಲ್ ಕಮಿಷನರ್, DCP, ACP ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನ ಸರ್ಕಾರ ಸಸ್ಪೆಂಡ್ ಮಾಡಿದ ಒಂದು ಕಡೆ ಇದ್ರೆ, ಪ್ಯಾರಲಲ್ ಆಗಿ ಬೆಂಗಳೂರಲ್ಲಿ ಇನ್ನೊಂದು ಅವಾಂತರ, ದೊಡ್ಡ ಅವಾಂತರ ಇದೇ ಪೊಲೀಸ್ ಇಲಾಖೆನಲ್ಲಾಗಿದೆ. ಕಾರಣಾಂತರಗಳಿಂದ ಆ ಗುಜರಾತಲ್ಲಿ ಫ್ಲೈಟ್ ಬಿತ್ತು. ಆಮೇಲೆ ಈ ಘಟನೆಗಳನ್ನ ನೋಡಿಕೊಂಡು ಇದು ಸೈಡ್ ಲೈನ್ ಆಗ್ಬಿಟ್ಟಿದೆ. ಇವತ್ತು ಥರ್ಡ್ ಐ ಮತ್ತೆ ಸಾಕಷ್ಟು ಮಾಧ್ಯಮಗಳು ಎಕ್ಸ್ಪೋಸ್ ಮಾಡಿತ್ತು. ಕರ್ನಾಟಕ ಲೋಕಾಯುಕ್ತದಲ್ಲಿ ಕಳ್ಳರ ವಾಸ ಅಂತ. ಯಾಕೆ ಕರ್ನಾಟಕ ಲೋಕಾಯುಕ್ತ ಅಂದ್ರೆ ಇಟ್ಸ್ ಒನ್ ಆಫ್ ದ ಗ್ರೇಟ್ ರೆಸ್ಪೆಕ್ಟೆಡ್ ಇನ್ಸ್ಟಿಟ್ಯೂಷನ್. ಕರ್ನಾಟಕದಲ್ಲಿ ಒಂದು CBIಗೆ ಏನ್ ಮಾನ್ಯತೆ ಇದೆ ಕೇಂದ್ರ ಸರ್ಕಾರದಲ್ಲಿ, ಆ ರೀತಿ ನಮ್ಮ ಕರ್ನಾಟಕದಲ್ಲಿ ಆ ಲೋಕಾಯುಕ್ತವನ್ನ ಆ ಜಾಗದಲ್ಲಿ ಕೂತ್ಕೊಂಡಂತ ವೆಂಕಟಾಚಲ ಆಗಿರ್ಬೋದು, ಸಂತೋಷ್ ಹೆಗ್ಡೆ ಆಗಿರ್ಬೋದು, ಯಡಿಯೂರಪ್ಪನಂತವ್ರನ್ನ, ಬಳ್ಳಾರಿ ದಣಿಗಳನ್ನ ಸಾಲು ಸಾಲಿಗೆ ಜೈಲ್ಗಡದಂತ ಲೋಕಾಯುಕ್ತದಲ್ಲಿ ಇವತ್ತು ಕಳ್ಳರು ಕೂತ್ಕೊಂಡು ಕಳ್ಳ ಮಳ್ಳ ಆಟ ಆಡ್ತಾ ಇದ್ದಾರೆ. ಬೇರೆ ಯಾರೂ ಅಲ್ಲ, ಕರ್ನಾಟಕ ಲೋಕಾಯುಕ್ತದ SP ಶ್ರೀನಾಥ್ ಜೋಶಿ. ಇವನೊಬ್ಬ SP ಅಂತ ಹೇಳಕ್ಕೆ ನಾಲಾಯಕ್. ಇವನು ಯಾವ ರೀತಿ ಫಾರ್ಮರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಮೇಲೆ ಅಪಾಯಿಂಟ್ಮೆಂಟ್ ಅಲ್ಲಿ ಜಾತಿ ಸರ್ಟಿಫಿಕೇಟ್ ಅದೇನು ಹೇಳ್ತಲ್ಲ, ಯಾರೋ ನಮ್ಮ ಸ್ನೇಹಿತ ಹೇಳ್ತಾ ಇದ್ರು, ಏನೋ ಬೆನಿಫಿಷರಿ ಆಫ್ ಫ್ರಾಡ್ ಅಂತ. ಅಪಾಯಿಂಟ್ಮೆಂಟ್ ಅಲ್ಲಿ ಬರೀ ಇಂಥವ್ರು ಯಾಕೆ ಲೋಕಾಯುಕ್ತದಲ್ಲಿ ದಿಲ್ ಖುಲ್ಕೆ ಏನೋ ದಿಲ್ನ ಓಪನ್ ಮಾಡ್ಕೊಂಡು ಫ್ರಾಡ್ಗಳು ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ. ಕಲೆಕ್ಷನ್ಗೆ ಅಂದ್ರೆ ಡೈಲಿ ಮಂತ್ಲಿ ಅಂದ್ರೆ ಈ ಲೋಕಾಯುಕ್ತದಲ್ಲಿ ರೇಡ್ ಆಗುವಂತ ಭ್ರಷ್ಟರ ಹತ್ರ ಕಲೆಕ್ಷನ್ ನ ಫಿಕ್ಸ್ ಮಾಡಕ್ಕೆ ಈ ಲೋಕಾಯುಕ್ತ SP ಶ್ರೀನಾಥ್ ಜೋಶಿ ಒಬ್ಬ ಲಿಂಗಣ್ಣ ಅನ್ನೋ ಒಬ್ಬ ಬ್ರೋಕರ್ನ ಫಿಕ್ಸ್ ಮಾಡ್ತಾನೆ. ಅವನು ಚಿತ್ರದುರ್ಗದಲ್ಲಿ ಈಸ್ ಏನೋ ಸಸ್ಪೆಂಡೆಡ್ ಏನೋ ಪೊಲೀಸ್ ಕಾನ್ಸ್ಟೇಬಲ್. ಒಬ್ಬ ಸಸ್ಪೆಂಡೆಡ್ ಪೊಲೀಸ್ ಕಾನ್ಸ್ಟೇಬಲ್ ಲೋಕಾಯುಕ್ತದ SP ಶ್ರೀನಾಥ್ ಜೋಶಿ ಇಬ್ರು ಸೇರ್ಕೊಂಡು ಲೋಕಾಯುಕ್ತ ಸಂಸ್ಥೆನ ಸರ್ವನಾಶ ಮಾಡಿ ಕಳ್ಳರ ಸಂತೆ ಮಾಡಿಟ್ಟಿದ್ದಾರೆ, ಹಂಗೆ ತಗಲಾಕೊಂಡಿದ್ದಾರೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಗೇನಾದ್ರೂ ಸರ್ಕಾರದಲ್ಲೋ ಸರ್ಕಾರದಲ್ಲಿ MLAಗಳು, ಮಿನಿಸ್ಟರ್ಗಳು, ಅಧಿಕಾರಿಗಳು, IASಗಳು, IPSಗಳು ಏನಾದ್ರೂ ಫ್ರಾಡ್ ಮಾಡಿನೋ ಭ್ರಷ್ಟಾಚಾರ ಮಾಡಿದ್ರೂ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ಲೋಕಾಯುಕ್ತದಲ್ಲಿ ಹೆಗ್ಗಣಗಳು ಕೂತ್ಕೊಂಡ್ರೆ ಎಲ್ಲಿ ಕಂಪ್ಲೇಂಟ್ ಕೊಡ್ತೀರಾ? ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್, ವಾಟ್ ಈಸ್ ಹ್ಯಾಪೆಂಡ್ ಇನ್ ಕರ್ನಾಟಕ ಲೋಕಾಯುಕ್ತ. ಕರ್ನಾಟಕ ಲೋಕಾಯುಕ್ತದಲ್ಲಿ ಮಾಧ್ಯಮಗಳೆಲ್ಲ ಈ ಶ್ರೀನಾಥ್ ಜೋಶಿ ಒಬ್ಬ ಲಿಂಗಣ್ಣ ಅನ್ನೊಬ್ಬ ಸಸ್ಪೆಂಡೆಡ್ ಪೊಲೀಸ್ ಕಾನ್ಸ್ಟೇಬಲ್ ಫ್ರಮ್ ಚಿತ್ರದುರ್ಗ, ಅವನನ್ನ ಅಪಾಯಿಂಟ್ ಮಾಡಿ ಯಾರ್ಯಾರ ಮೇಲೆ ರೇಡ್ ಆಗುತ್ತೆ ನೋಡಿ, ಆ ರೇಡ್ ಮಾಡೋ ಭ್ರಷ್ಟ ಅಧಿಕಾರಿಗಳ ಹತ್ರ ವಸೂಲಿಗೆ ಇವನನ್ನ ಇಟ್ಟಿದ್ದ. ಈ ಲಿಂಗಣ್ಣನ ಫೋನನ್ನ ಲೋಕಾಯುಕ್ತ ಅಧಿಕಾರಿಗಳು ಐ ಥಿಂಕ್ ಇಂಟರ್ಸೆಪ್ಟ್ ಮಾಡಿ ಅವನನ್ನ ಏನೋ ಐ ಥಿಂಕ್ ಫಾಲೋ ಅಪ್ ಮಾಡಿದಾಗ ಈ ಲಿಂಗಣ್ಣನ ನೆಟ್ವರ್ಕ್ ಅಂದ್ರೆ ಲೋಕಾಯುಕ್ತದಲ್ಲಿ ಯಾವ್ದು ರೇಡ್ ಆಗ್ತಾರೆ ಆ ರೇಡ್ ಆಗೋರಿಗೆ ಮಾಹಿತಿ ಕೊಡೋದು ಲಿಂಗಣ್ಣ. ನೋಡಪ್ಪ, ಲೋಕಾಯುಕ್ತದಲ್ಲಿ ಲೋಕಾಯುಕ್ತವರು ನಾಳೆ ಹೇಳಿದ್ದು ನಿನ್ನ ರೇಡ್ ಮಾಡ್ತಾರೆ, ಸೇಫ್ ಮಾಡ್ಕೊ. ಆದ್ರೆ ಈ ಮಾಹಿತಿ ಕೊಡ್ತಾ ಇರೋದಕ್ಕೆ ನೀನು ನನಗೆ ಯಾವಾಗ ಡೀಟೇಲ್ಸ್ ಕೊಡ್ತೀನಿ, ನನಗೆ ಇಷ್ಟು ಪರ್ಸೆಂಟೇಜು ಅಂತ. ಈ ಲಿಂಗ, ಈ ಸೋಕಾಲ್ಡ್ ಸಸ್ಪೆಂಡೆಡ್ ಚಿತ್ರದುರ್ಗದ ವಾಂತಿ ಬರುತ್ತೆ. ಈ ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರಕ್ಕೆ ಇಳಿದು ಬಿಟ್ಟಿದೆ ಅಂತಂದ್ರೆ, ಸ್ವತಃ ವಾಂತಿ ಬರೋ ಮಟ್ಟಕ್ಕೆ ಅಷ್ಟು ಭ್ರಷ್ಟಾಚಾರ ಇದೆ. ಇಡೀ ಸಿಸ್ಟಮ್ಮೇ ಗಬ್ಬೆದ್ದು ಹೋಗಿದೆ, ಏನು ಉಳಿದಿಲ್ಲ. ಬರೀ ಲೂಟಿ 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 ಲೂಟಿ. ಪ್ರತಿದಿನ ಈ ಪೊಲೀಸ್ ಇಲಾಖೆ ಆಗ್ಬೋದು, ನಡೆಸ್ತಾ ಇರೋ ಸರ್ಕಾರಗಳು ನನಗೆ ಗೊತ್ತಿಲ್ಲ. ಲೋಕಾಯುಕ್ತದಲ್ಲಿ ಒಬ್ಬ SP ಡೀಲರ್ ಆಗ್ತಾನೆ, SP ಶ್ರೀನಾಥ್ ಜೋಶಿ ಡೀಲರ್ ಆಗ್ತಾನೆ ಅಂತಂದ್ರೆ
ಜಸ್ಟ್ ಇಮ್ಯಾಜಿನ್ ವಾಚ್ ಡಾಗ್ ಅದು. ಕರ್ನಾಟಕದಲ್ಲಿ ಏನಾದರೂ ತಪ್ಪಾಯ್ತು ಅಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ CBI ಯಾವ ರೀತಿ ಇದೆಯೋ ಅದೇ ರೀತಿ ಈ ಕರ್ನಾಟಕ ಲೋಕಾಯುಕ್ತ ನಮ್ಮ ಕರ್ನಾಟಕಕ್ಕೆ ಒಂದು ಉತ್ತುಂಗದಲ್ಲಿ ಭ್ರಷ್ಟರಿಗೆ ಸಿಂಹ ಸ್ವಪ್ನವಾದಂತಹ ಸಂಸ್ಥೆಯಲ್ಲಿ ಬರೀ ಭ್ರಷ್ಟರು, ಕಳ್ಳರು, ಲೂಟಿಕೋರರು, ಡಕಾಯಿತರು ತುಂಬಿದ್ದಾರೆ. ಅವ್ರು ಇವತ್ತು ಲೋಕಾಯುಕ್ತದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ. ಅವರು ಪಿಂಪ್ಗಳನ್ನ, ಬ್ರೋಕರ್ಗಳನ್ನ ಅಪಾಯಿಂಟ್ ಮಾಡ್ತಾರೆ ಕಲೆಕ್ಷನ್ ಮಾಡಕ್ಕೆ, ರೇಡ್ಗಳನ್ನ ಮಾರಾಟ ಮಾಡ್ಕೊಂತಾರೆ ಅಂತಂದ್ರೆ. ಆಮೇಲೆ ಬರೀ ಇವನು ಒಂದು ಯಾಕೆ ಏಕವಚನದಲ್ಲಿ ಹೇಳ್ತಾನೆ ಅಂತಂದ್ರೆ ಇವನು ಅಪಾಯಿಂಟ್ಮೆಂಟ್, ಇವನು ಎಸ್ ಪಿ ಇದನ್ನಲ್ಲ ಇವನು ಶ್ರೀನಾಥ್ ಜೋಶಿ ಅಂತ. ಬರೀ ಇವನ ಕೆಲ್ಸನೇ ಡಕಾಯಿತನ ಕೆಲಸ ಅಲ್ಲ, ಕಳ್ಳನ ಕೆಲಸ ಅಲ್ಲ, ಭ್ರಷ್ಟನ ಕೆಲಸ ಅಲ್ಲ. ಇವನ ಅಪಾಯಿಂಟ್ಮೆಂಟ್ 2004ರಲ್ಲಿ KPSC ನಲ್ಲಿ DYSP ಆಗಿ ಆ DYSP ರ್ಯಾಂಕ್ ಆಗುತ್ತೆ. ಇವನು ಆಗಿನ ಸಮಯದಲ್ಲೇ ಈಸ್ ಎ ಫ್ರಾಡ್. ಯಾಕೆ ನಾವು ಕುಲ್ಲ ಫ್ರಾಡ್ ಅಂತ ಹೇಳ್ತೀವಿ ಅಂತಂದ್ರೆ, ಒಬ್ರು ಖಲೀಲ್ ಅಹಮದ್ ಅಂತ ಇವರ ಜೊತೆನಲ್ಲೇ KPSC ಬರ್ದವರು ಭ್ರಷ್ಟಾಚಾರಕ್ಕೆ ಹಣ ಕೊಡಕ್ ಆಗದ್ರೆ ಅಪಾಯಿಂಟ್ಮೆಂಟ್ ಆಗದೆ ಇವರುಗಳು ಒಂದು 750 ಜನ 1998 ಬ್ಯಾಚ್ 1990. ಆಮೇಲೆ ಈ KPSCಗೂ ಈ ಭ್ರಷ್ಟರಿಗೂ ದೊಡ್ಡ ಕನೆಕ್ಷನ್ ಇದೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಪಾಯಿಂಟ್ಮೆಂಟ್ ಕಮಿಷನ್ ಏನಿದೆ ನೋಡಿ, ಇದೊಂದು ದೊಡ್ಡ ಫ್ರಾಡ್ ಸಂಸ್ಥೆಯಾಗಿ ಕಳೆದ 30 ವರ್ಷದಲ್ಲಿ ಅದನ್ನ ಬದಲಾವಣೆ ಮಾಡೋದ್ರಲ್ಲಿ ಬಂದಂತ ಎಲ್ಲಾ ರಾಜಕೀಯ ಪಕ್ಷಗಳು ಅಲ್ಲೋಗಿ ಹಣ ಕೊಡೋದು, ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಳೋದು, ಇನ್ಕ್ಲೂಡಿಂಗ್ ದಿಸ್ ಫೆಲೋ ಸೋ ಕಾಲ್ಡ್. ಇವತ್ತು ಅವನು ಶ್ರೀನಾಥ್ ಜೋಶಿ SP ಓಡಾಗಿದ್ದಾನೆ. ಇದೇ ಲೋಕಾಯುಕ್ತರು ಅವನ ಮೇಲೆ FIR ಮಾಡಿದ್ದಾರೆ. ಆ SPನೇ ಓಡಾಗಿದ್ದಾನೆ. ಈಸ್ ಅಬ್ಸ್ಕಾಂಡೆಡ್, ಏನೋ ವಾರೆಂಟ್ ಎತ್ಕೊಂಡು ಹೋಗಾರೆ. ಇನ್ನ DYSP ವಾರೆಂಟ್ ಎತ್ಕೊಂಡು ಹೋಗಿರ್ತಾನೆ, ಲೋಕಾಯುಕ್ತ DSP ಅದು SP ಮೇಲೆ ಅವನು ಗೊತ್ತಿರಲ್ವಾ, ಅವನ ಶಿಷ್ಯ ಓಡಾಗವನೆ. ಅಂದ್ರೆ ಕಲೆಕ್ಷನ್ ಗಿರಾಕಿಗಳ ಕೇಂದ್ರವಾಯ್ತಾ ಲೋಕಾಯುಕ್ತ. ಎಂತ ಅಂದ್ರೆ ಸಾರ್ವಜನಿಕರಿಗೆ ನಂಬಿಕೆ ಆಯ್ತು. ಒಂದೇ ಯಾರಾದ್ರೂ ಒಬ್ಬ ಇನ್ಸ್ಪೆಕ್ಟರ್ ಏನಾದ್ರು ತೊಂದರೆ ಕೊಟ್ರೇನೋ, ಒಬ್ಬ DYSP ತೊಂದರೆ ಕೊಟ್ರೇನೋ, ಒಬ್ಬ IAS ತೊಂದರೆ ಕೊಟ್ರೇನೋ, ಒಬ್ಬ ಕಂದಾಯ ಅಧಿಕಾರಿ ತೊಂದರೆ ಕೊಟ್ರೇನೋ, ಒಬ್ಬ BBMP ಅಧಿಕಾರಿ ತೊಂದರೆ ಕೊಟ್ರೇನೋ, ಇನ್ಕ್ಲೂಡಿಂಗ್ CM ತೊಂದರೆ ಕೊಟ್ರೇನೋ, ಆ ಲೋಕಾಯುಕ್ತ ಸಂಸ್ಥೆಯಲ್ಲಿ ನಾವುಗಳು ಒಂದು ದೂರನ್ನ ದಾಖಲಿಸಬಹುದಾಗಿತ್ತು. ಈಗ ಈ ದೂರುಗಳನ್ನ, ಈ ಕಂಪ್ಲೇಂಟ್ಗಳನ್ನ ಲೀಲಾಜಾಲವಾಗಿ ಭ್ರಷ್ಟಾಚಾರಕ್ಕೆ, ಹಣಕ್ಕೆ, ವಸೂಲಿಗೆ, ಕಲೆಕ್ಷನ್ಗೆ ಮಾರಾಟ ಮಾಡ್ಕೊಳ್ಳೋ ಅಂತ ಅಧಿಕಾರಿಗಳ ಒಂದು ದೊಡ್ಡ ಗುಂಪೆ ಲೋಕಾಯುಕ್ತವನ್ನ ಹಿಡಿದು ಕೂತಿದೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಮನೆ ಯಾರೋ ಕರ್ನಾಟಕ ಐ ಥಿಂಕ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು CMಗೆ ಕಂಪ್ಲೇಂಟ್ ಕೊಟ್ಟವ್ರೆ, ನಿಮ್ ಸರ್ಕಾರದಲ್ಲೂ ವಸೂಲಿ ಆಗ್ತಾ ಇದೆ 50% 60% ಆ ತರ ಒಂದು ಕಂಪ್ಲೇಂಟ್. ಮತ್ತೆ ಬೊಮ್ಮಾಯಿ ಅವರು ಹೇಳಿದ ಪ್ರಕಾರ 60% ಅಂತ ಬೊಮ್ಮಾಯಿ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ಹೇಳಿದ್ರು. ಅಲ್ಲಿ ಒಂದು ರಿಯಾಕ್ಷನ್ ಬರುತ್ತೆ, ಡೆಪ್ಯೂಟಿ CM DK ಶಿವಕುಮಾರ್ ಅವರ ಒಂದು ರಿಯಾಕ್ಷನ್ ಬರುತ್ತೆ. ಏನ್ ಹೇಳ್ತಾರೆ ಗೊತ್ತಾ, CMಗೆಲ್ಲ ಕೊಡೋದು ಹೋಗಿ ಕರ್ನಾಟಕ ಲೋಕಾಯುಕ್ತದಲ್ಲಿ ಕೊಡಿ ಅಂತ. ಇದೇ DK ಶಿವಕುಮಾರ್ ಈ ಪ್ರಪೋಸಸ್ ಕಂಪ್ಲೇಂಟ್ ಇರೋದು DK ಶಿವಕುಮಾರ್ ಮೇಲೆ, ಸತೀಶ್ ಜಾರಕಿಹೊಳಿ ಮೇಲೆ, ಇವರೆಲ್ಲ ಅಂದ್ರೆ ಪರ್ಸೆಂಟೇಜ್ ಕೇಳ್ತಾರೆ ಅಂತ ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು CM ಕಂಪ್ಲೇಂಟ್ ಕೊಡ್ತಾರೆ. ಮೀನ್ ವೈಲ್ ಬೆಂಗಳೂರು ಇನ್ಚಾರ್ಜ್ ಅಂಡ್ ಡೆಪ್ಯೂಟಿ CM DK ಶಿವಕುಮಾರ್ ಅವರು ಒಂದು ಸಜೆಷನ್ ಕೊಡ್ತಾರೆ, ಹೋಗಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ. ಅಂದ್ರೆ ಅವ್ರ ಮೇಲೆನೆ ಕಂಪ್ಲೇಂಟ್ ಇರೋದು, CM ಕೊಡೋದಲ್ಲ, ಹೋಗಿ ಲೋಕಾಯುಕ್ತ ಕೊಡೋದು. ಅಂದ್ರೆ ಲೋಕಾಯುಕ್ತವನ್ನ ಯಾವ ಹೆಗ್ಗಣಗಳು ಲೋಕಾಯುಕ್ತವನ್ನ ಕೇಂದ್ರೀಕೃತವಾಗಿ ಹಿಡ್ಕೊಂಡಿದ್ಯೋ ಅಂತ ಕನೆಕ್ಟಿವಿಟಿನ ಪ್ರತಿಯೊಬ್ಬರು ಮಾತಾಡದೆ. ಅಂದ್ರೆ ಅಷ್ಟು ಲೀಲಾಜಾಲವಾಗಿ ಒಬ್ಬ ಡೆಪ್ಯೂಟಿ CM ಅಲ್ಲೋಗಿ ಲೋಕಾಯುಕ್ತ ಕೊಡಿ ಅಂತಂದ್ರೆ, ಅಂದ್ರೆ ಅಲ್ಲೋಗಿ ಕೊಟ್ರೆ ವಿ ಡೋಂಟ್ ಕೇರ್, ನಮ್ಮ ಹುಡುಗರು ಅವ್ರೆ, ಭ್ರಷ್ಟರು ಅವ್ರೆ ಅನ್ನೋ ಮಾತಾ ನನಗೆ ಅರ್ಥ ಆಗಿದ್ದು. ಸೊ ಇವತ್ತು ಈ ಕರ್ನಾಟಕ ಲೋಕಾಯುಕ್ತದಲ್ಲಿ ಇದ್ದಂತ ಒಂದು ಹೆಗ್ಗಣ SP ಶ್ರೀನಾಥ್ ಜೋಶಿ ಅನ್ನೋ ಒಬ್ಬ ಹೆಗ್ಗಣ, ಭ್ರಷ್ಟ ಹೆಗ್ಗಣನನ್ನ ಲೋಕಾಯುಕ್ತ ಸಂಸ್ಥೆಯವರೇ ಹುಡುಕಿ ಅವನ ಮೇಲೆ ವಾರೆಂಟ್ ಮಾಡಿದ್ದಾರೆ, ಓಡಿ ಹೋಗಿದ್ದಾನೆ. ಕರ್ನಾಟಕ ಲೋಕಾಯುಕ್ತವನ್ನ ಸಂಪೂರ್ಣವಾಗಿ ಭ್ರಷ್ಟಾಚಾರದಿಂದ ನಾಶ ಮಾಡಿದಂತ ಕೀರ್ತಿ ಈ ಭ್ರಷ್ಟ ಅಧಿಕಾರಿಗಳದು. ಆಮೇಲೆ ಇವನು SP ಶ್ರೀನಾಥ್ ಜೋಶಿ ಇದನ್ನೆಲ್ಲ 2004 ಅಪಾಯಿಂಟ್ಮೆಂಟು ಅಲ್ಲಿ ಹಾಕಿದ್ದೀನಿ, ನಾನು ಫೇಸ್ಬುಕ್ ಅಲ್ಲಿ ಹಾಕಿದ್ದೀನಿ. ಇವನ ಅಪಾಯಿಂಟ್ಮೆಂಟ್ ಅಲ್ಲಿ KPSCಗೆ ಮಾರ್ಕ್ಸ್ ಕಾರ್ಡೇ ಕೊಟ್ಟಿಲ್ಲ ಅಂತ ಅವರು ಅಂಡರ್ಲೈನ್ ಮಾಡಿ, ಅಂದ್ರೆ ತನ್ನ ಶಿಕ್ಷಣದ ಮಾರ್ಕ್ಸ್ ಕಾರ್ಡನ್ನೇ ಕೊಟ್ಟಿಲ್ಲ KPSCಗೆ. ದಟ್ಸ್ ವಾಟ್ ದ ಮೆಮೊ. ನಾನು ಅಲ್ಲಿ ಮೆಮೊ ಕೂಡ ಹಾಕಿದ್ದೀನಿ, ಸೆಲೆಕ್ಷನ್ ಮೆಮೊ ಕೂಡ ಹಾಕಿದ್ದೀನಿ. ಆಮೇಲೆ 2016ರಲ್ಲಿ ಇದು 2006ರಲ್ಲಿ ಹೈಕೋರ್ಟ್ಗೆ ಪಿಟಿಷನ್ ಫಾರ್ಮ್ ಆಗುತ್ತೆ.
ಹೈಕೋರ್ಟ್ ಸಿಜೆ ಚೀಫ್ ಜಸ್ಟಿಸ್ ಅವರ ಏನೋ ಲೋಕಾಯುಕ್ತ SP ಶ್ರೀನಾಥ್ ಜೋಶಿ ಎಂಟೈರ್ ಬ್ಯಾಚ್ ಏನಿದೆ 1998 ಬ್ಯಾಚು 99 ಬ್ಯಾಚು 2004 ಈ 3 ಬ್ಯಾಚ್ ಅಲ್ಲೂ ದೊಡ್ಡ ಮಟ್ಟದ ಫ್ರಾಡ್ ನಡೆದಿದೆ, ಫ್ಯಾಬ್ರಿಕೇಶನ್ ಮಾಡಿ ಇವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೈಕೋರ್ಟ್ಗೆ ಪಿಟಿಷನ್ ಆಗುತ್ತೆ. 2016ಕ್ಕೆ ಹೈಕೋರ್ಟ್ ತನ್ನ ಡಿಸಿಷನ್ ಮಾಡುತ್ತೆ ಬೇಸ್ಡ್ ಆನ್ ದ ರಿಪೋರ್ಟ್ ಫ್ರಮ್ ಸಿಒಡಿ ರಿಪೋರ್ಟ್ ಕೊಡುತ್ತೆ. ಈ 700 ಹೆಚ್ಚು ಕಮ್ಮಿ ಒಂದು 750 ಅಧಿಕಾರಿಗಳು, IASಗಳು IPSಗಳು ಎಲ್ಲ ಸೇರಿ ಸಿಒಡಿ ಕರ್ನಾಟಕದ ಸಿಒಡಿ ತನಿಖೆ ಮಾಡಿ ಇವರೆಲ್ಲ ಬೆನಿಫಿಷರೀಸ್ ಆಫ್ ಫ್ರಾಡ್ ಅಂತೇಳಿ ರಿಪೋರ್ಟ್ ಕೊಡುತ್ತೆ. ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ಚೀಫ್ ಜಸ್ಟಿಸ್ ಅಪಾಯಿಂಟ್ ಮಾಡ್ತಾರೆ, ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಕೂಡ ಕೊಡ್ತದೆ. ಆದರೆ ರಾಜ್ಯ ಸರ್ಕಾರದಲ್ಲಿ ಗೆದ್ದು ಬಂದಂತ ಸರ್ಕಾರಗಳು ಯಾರೂ ಕೂಡ ಈ ಫ್ರಾಡ್ಗಳ ಮೇಲೆ ಕ್ರಮ ಮಾಡಲ್ಲ. ಇವರುಗಳು ಲೋಕಾಯುಕ್ತ SP ಗಳಾಗೋದು, ಬೇರೆ ಬೇರೆ ಜಿಲ್ಲೆಗಳಿಗೆ DC ಗಳಾಗೋದು, SP ಗಳಾಗೋದು, ಪೂರ್ತಿ ಕರ್ನಾಟಕವನ್ನ ಇಂಥ ಭ್ರಷ್ಟರು ಕಿತ್ತು ತಿಂತಾ ಇದ್ದಾರೆ. 2018ರಲ್ಲಿ ಈ ಮ್ಯಾಟ್ರು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಸಹ ಒಂದು ದೊಡ್ಡ ಮಟ್ಟದ ಅಪಾಯಿಂಟ್ಮೆಂಟ್ ಫ್ರಾಡ್ ನಡೆದಿದೆ, ಹಂಗಾಗಿ ಈ ಎಂಟೈರ್ ಬ್ಯಾಚ್ ನ ಡಿಸಾಲ್ವ್ ಮಾಡಿ ಅಂತಂದ್ರೆ ಗೆದ್ದು ಬಂದಂತ ಮೀಟರ್ ಇಲ್ದಂತ ಯಾವುದೇ CMಗಳು, ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ದಳ ಆಗಿರ್ಬೋದು, ಯಾರು ಕೂಡ ಈ ಎಂಟೈರ್ ಬ್ಯಾಚ್ ನ ಮುಟ್ಟಲ್ಲ. ಬದಲಿಗೆ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಫ್ರಾಡ್ ಮೀನ್ಸ್ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ ಬಂದಂತ ಇಂಥ ಶ್ರೀನಾಥ್ ಅಂತ ಅಧಿಕಾರಿಗಳು ಜೊತೆಯಲ್ಲಿ ಗೆದ್ದು ಬಂದಂತ ಸರ್ಕಾರಗಳು ಇವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಅಂಡ್ ಟುಡೇ ಇದರಲ್ಲಿ ಒಂದು ದೊಡ್ಡ ಹೆಗ್ಗಣ ಈ ಶ್ರೀನಾಥ್ ಜೋಶಿ SP ಆಗಿ ಅಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿ ತಗಲಾಕೊಂಡಿದ್ದಾನೆ. ಇಂಥ ಫ್ರಾಡ್ಗಳನ್ನ ಪ್ರೊಟೆಕ್ಟ್ ಮಾಡೋದ್ರಲ್ಲಿ 3 ಪಕ್ಷಗಳು ಯಾವುದೇ ಗೋಜಿಲ್ಲದೆ ಪ್ರೊಟೆಕ್ಟ್ ಮಾಡಿದೆ. ಐ ಡೋಂಟ್ ಮೈಂಡ್ ಸೇಯಿಂಗ್ 3 ಪಕ್ಷಗಳು, ಕಾಂಗ್ರೆಸ್, BJP, ದಳ, 3 ಜನ ಇಂಥ ಫ್ರಾಡ್ಗಳನ್ನ ಬೆಳೆಸಿರೋದು. ಇವತ್ತು ನಮ್ಮ 4 ಲಕ್ಷ ಕೋಟಿ ಬರೀ ರಾಜಕಾರಣಿಗಳು ತಿಂತಾ ಇಲ್ಲ, ಇಂಥ ದೊಡ್ಡ ದೊಡ್ಡ ಹೆಗ್ಗಣಗಳು, ಭ್ರಷ್ಟ ಹೆಗ್ಗಣಗಳು ಕರ್ನಾಟಕದ ನಿಮ್ಮ ತೆರಿಗೆನ ತಿಂದು ಸ್ವಾಹ ಮಾಡ್ತಾ ಇದೆ. ಒಬ್ಬೊಬ್ಬ ಅಧಿಕಾರಿಗಳು ಸಾವಿರಾರು ಕೋಟಿ ಅಕ್ರಮ ಆಸ್ತಿಗಳನ್ನ ಮಾಡ್ಕೊಂಡಿದೆ, ಮತ್ತೆ ದುಡ್ಡೇ ಬಿಸಾಕ್ತಾರೆ, ಗೆದ್ದು ಬಂದಂತ ಸರ್ಕಾರಗಳಿಗೆ ಮನಿ ಫೀಡ್ ಮಾಡ್ತಾರೆ, ಏನೇನೋ. ಒಟ್ಟಿನಲ್ಲಿ ಈ ಒಂದು ಹೋರಾಟವನ್ನ ಬ್ಯಾಚಲ್ಲಿ ಇದ್ದಂತ ಒಬ್ರು ಅಡ್ವೊಕೇಟ್ ಖಲೀಲ್ ಅಹಮದ್ ಅನ್ನೋರು ಪಾಪ ಕಳೆದ 15-20 ವರ್ಷದಲ್ಲಿ ಹೋರಾಟ ಮಾಡ್ಕೊಂಡ್ ಬಂದ್ರು. ಟುಡೇ ಐ ಸ್ಪೋಕ್ ಟು ಇವನು ಜೋಶಿ ಬಗ್ಗೆ, ಇವನು ಶ್ರೀನಾಥ್ ಜೋಶಿ ಬಗ್ಗೆ, ಏನು ಇವನು ಬುಡ ಟಚ್ ಮಾಡಕ್ ಹೋದಾಗ ಒಂದಷ್ಟು ಇನ್ಫಾರ್ಮೇಶನ್ಗಳು ನಮ್ಮ ಟೀಮ್ ಕಲೆಕ್ಟ್ ಮಾಡ್ತು. ಈಗ ಇವನ ಅಪಾಯಿಂಟ್ಮೆಂಟ್ ದೊಡ್ಡ ಫ್ರಾಡು. ಇಂಥ ಫ್ರಾಡ್ಗಳನ್ನ ಬೆನಿಫಿಷಿಯಲ್ ಆಫ್ ಫ್ರಾಡ್ ಅಪಾಯಿಂಟ್ಮೆಂಟ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಫ್ರಾಡ್. ಇಂಥ ಫ್ರಾಡ್ಗಳನ್ನ SP ಗಳಾಗಿ IAS ಆಗಿ IPSಗಳಾಗಿ ಈ ರಾಜ್ಯವನ್ನ ಲೂಟಿ ಮಾಡೋದು ಬರೀ ರಾಜಕಾರಣಿಗಳೆಲ್ಲ, MLAಗಳೆಲ್ಲ, ಮಿನಿಸ್ಟರ್ಗಳೆಲ್ಲ, CMಗಳೇ MP ಅಲ್ಲ. ಇಂಥ ದೊಡ್ಡ ಹೆಗ್ಗಣಗಳು, ತಿಮಿಂಗಲಗಳು ನಮ್ಮ ರಾಜ್ಯದ ಬೊಕ್ಕಸವನ್ನ, ನಿಮ್ಮ ತೆರಿಗೆಯನ್ನ, ಈ ವ್ಯವಸ್ಥೆಯನ್ನ ಕುಲಗೆಡಿಸಿ, ವಾಸನೆ ಬರೆಸಿ ಇವತ್ತು ಆ ಲೋಕಾಯುಕ್ತ ಸಂಸ್ಥೆಯನ್ನ ಸರ್ವನಾಶ ಮಾಡಿಟ್ಟಿದ್ದಾರೆ. ವಿ ಹ್ಯಾವ್ ಫೈಲ್ಡ್ ಇವನ ಮೇಲೆ CBIಗೆ ಮತ್ತೆ ಸೆಂಟ್ರಲ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ನಮ್ಮ ಟೀಮು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದೆ. ಕಾರಣ ಯಾಕೆ ಅಂತಂದ್ರೆ ಇವನು ಲೋಕಾಯುಕ್ತ SP ಲೋಕಾಯುಕ್ತದವರೇ FIR ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಎ ರಾಂಗ್ ಡೂಯರ್ ಕೆನಾಟ್ ಬಿ ಎ ಜಡ್ಜ್, ಎ ರಾಂಗ್ ಡೂಯರ್ ಕೆನಾಟ್ ಬಿ ಇನ್ವೆಸ್ಟಿಗೇಟರ್ ಅಂತ. ಅಂದ್ರೆ ಲೋಕಾಯುಕ್ತ ಬೇರೆ ಅಧಿಕಾರಿಗಳಿಗೆ ಏನಾದರೂ ತಪ್ಪು ಮಾಡಿದ್ರೆ, ಭ್ರಷ್ಟಾಚಾರದ ಆರೋಪ ಬಂತು ಅಂದ್ರೆ ಲೋಕಾಯುಕ್ತ ಇದೆ, ಲೋಕಾಯುಕ್ತದಲ್ಲೇ ಭ್ರಷ್ಟಾಚಾರ ಬಂತು ಅಂತಂದ್ರೆ ಲೋಕಾಯುಕ್ತ ತನಿಖೆ ಮಾಡಕ್ಕೆ ಬರಕ್ಕಿಲ್ಲ. ದಟ್ ಹ್ಯಾಸ್ ಟು ಬಿ ಹ್ಯಾಂಡಲ್ಡ್ ಬೈ ದ ಕಾಂಪಿಟೇಟಿವ್ ಏಜೆನ್ಸಿ ಅಂತ ಹೇಳುತ್ತೆ. ಸೊ ಕಾಂಪಿಟೇಟಿವ್ ಏಜೆನ್ಸಿ ನಮಗನ್ಸಿದ್ದು CBI ಅಂತ. ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಬಿಫೋರ್ ಎ ಫಾರ್ಮಲ್ ಕಂಪ್ಲೇಂಟ್ ಬಿಫೋರ್ CBI. ಇವನು ಈ ಲೋಕಾಯುಕ್ತ SP, ಯಾಕಂದ್ರೆ ಬರೀ ಫೇಸ್ಬುಕ್ ಮಾಧ್ಯಮಗಳಲ್ಲಿ ಇಂಥ ಹೆಗ್ಗಣಗಳನ್ನು ಎಕ್ಸ್ಪೋಸ್ ಮಾಡಿ ಬಿಟ್ರೆ ನಾಳೆ ಆಲ್ರೆಡಿ ನಮ್ಮ ರಾಜ್ಯವನ್ನ ತಿಂದು ತೇಗಿ ಗಲೀಜ್ ಮಾಡಿ ಬಿಟ್ಟು ಬಿಟ್ಟಿದ್ದಾರೆ. ಇಂಥವರನ್ನ ಜೈಲಿಗೆ ಸೇರಿಸಬೇಕಾದಂತ ಕಾರ್ಯಕ್ರಮ ಮಾಡಬೇಕಾದಂತ ಸರ್ಕಾರಗಳು ಇಂಥವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಕಳೆದ 20 ವರ್ಷದಿಂದ ಇಂಥವ್ರ ಪ್ರೊಟೆಕ್ಷನ್ ಅಲ್ಲಿ ಒಬ್ರಿಬ್ಬರಲ್ಲ 750 ಜನ ಫ್ರಾಡ್ ಸೆಲೆಕ್ಷನ್. 1998 ಬ್ಯಾಚು, 99 ಬ್ಯಾಚು, 2004 ಬ್ಯಾಚು. ಅಂದ್ರೆ ಈ KPSC ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆಯಲ್ಲ, ಬಡವರಿಗೆ, ನಿರ್ಗತಿಕರಿಗೆ, ಮೆರಿಟ್ ಅವ್ರಿಗೆ ಅಲ್ಲ,
ಲೂಟಿ ಮಾಡೋರ್ಗೆ, ಡಕಾಯಿತರುಗಳಿಗೆ, ಭ್ರಷ್ಟಾಚಾರ ಮಾಡೋರ್ಗೆ. ಆಮೇಲೆ ಮಾರ್ಕ್ಸ್ ಕಾರ್ಡ್, ಇವನು ಮಾರ್ಕ್ಸ್ ಕಾರ್ಡೇ ಕೊಟ್ಟಿಲ್ಲ. ಅಲ್ಲಿ ನಾನು ಹಾಕಿದ್ದೀನಿ, ಐ ಪುಟ್ ದಟ್ ಕಾಪಿ, ಆ KPSC ಕಾಪಿನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಈತ ಮಾರ್ಕ್ಸ್ ಕಾರ್ಡೇ ಕೊಟ್ಟಿಲ್ಲ. ಮಾರ್ಕ್ಸ್ ಕಾರ್ಡ್ ಕೊಡ್ದವನು SP, ಲೋಕಾಯುಕ್ತ SP. ಆಮೇಲೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನಲ್ಲಿ ಇವ್ರನ್ನ ಮನೆಗೆ ಕಳಿಸಿ ಅಂತ. ಮೊನ್ನೆ ನೋಡಿ, ನಿಮ್ಮೆಲ್ಲರಿಗೂ ಗಮನ ಇರಲಿ, ವೆಸ್ಟ್ ಬೆಂಗಾಲ್ ಅಲ್ಲಿ 25,000 ಟೀಚರ್ಗಳನ್ನ ಡಿಸ್ಕ್ವಾಲಿಫೈ ಮಾಡಿ ಸುಪ್ರೀಂ ಕೋರ್ಟ್ ಮನೆಗೆ ಕಳಿಸು. ನಮ್ಗೆಲ್ಲ ಹೊಟ್ಟೆ ಹೊರಿತು. ಹೇಳಿದಂದ್ರೆ ಮೆಜಾರಿಟಿ ಫ್ರಾಡ್ ಅಲ್ಲಿ ನಡೆದಾಗ ಆ ಎಂಟೈರ್ ಸೆಲೆಕ್ಷನ್ ಅನ್ನ ಡಿಸ್ಕ್ವಾಲಿಫೈ ಮಾಡಬೇಕಾದ್ದು ಸೆಲೆಕ್ಷನ್ ಬಾಡಿ ಕೆಲಸ. ಅದನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ವೆಸ್ಟ್ ಬೆಂಗಾಲ್ ಅಲ್ಲಿ 25,000 ಶಿಕ್ಷಕರ ಅಪಾಯಿಂಟ್ಮೆಂಟ್ ಅನ್ನ ಅಸಿಂಧು ಮಾಡಿ ಕಳಿಸಿದಂತ ಆ ಒಂದು ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿದೆ. 2018ರಲ್ಲಿ ಆದೇಶ ಆಗಿದೆ. ಡಿಸಾಲ್ವ್ ದಿಸ್ ಸೆಲೆಕ್ಷನ್, ಈ ಸೆಲೆಕ್ಷನ್ ಕಮಿಟಿಯಲ್ಲಿ ಬಂದಂತ ಇವ್ರುಗಳನ್ನ ಡಿಸ್ಕ್ವಾಲಿಫೈ ಮಾಡಿ ಮನೆಗೆ ಕಳಿಸಿ ಅಂತಂದ್ರೆ ಯಾವುದೇ ಸರ್ಕಾರಗಳು ಕಳಿಸಿದೆ. ಇಟ್ಸ್ ಎ ವೆರಿ ಬಿಗ್ ಅಪಾಯಿಂಟ್ಮೆಂಟ್ ಸ್ಕ್ಯಾಮ್. ಈ KPSC ಅನ್ನೋದನ್ನ ಫ್ರಾಡ್ ಸಮಸ್ಯೆಯಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ಮೂರು ಪಕ್ಷಗಳು ಯಾವುದೇ ಐ ಥಿಂಕ್ ಇದನ್ನ ಉಳಿಸಿಲ್ಲ. ಎಲ್ಲ ಫ್ರಾಡ್ಗಳನ್ನ ಮ್ಯಾನಿಪುಲೇಟ್ ಮಾಡಿರೋನ, ಮಾರ್ಕ್ಸ್ ಕಾರ್ಡ್ ಇಲ್ಲದ್ರನ್ನ, ಜಾತಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಫ್ರಾಡ್ ಮೀನ್ಸ್ಗಳು, ವೈವಾ ಆಗಿರ್ಬೋದು, ಸೆಲೆಕ್ಷನ್ ಆಗಿರ್ಬೋದು, ಎಲ್ಲ ಫ್ರಾಡ್. ಇಂಥ ಫ್ರಾಡ್ ಅನ್ನ ಯೂಸ್ ಮಾಡಿಲ್ಲ ಇವ್ರು ಸೆಲೆಕ್ಟ್ ಆಗಕ್ಕೆ. ಅಂತದನ್ನ ಯೂಸ್ ಮಾಡ್ಕೊಂಡ್ಬಂದು 15-20 ವರ್ಷ ಸರ್ವಿಸ್ ಮಾಡಿ ನಮ್ಮ ಕರ್ನಾಟಕವನ್ನ ಸಂಪೂರ್ಣವಾಗಿ ಲೂಟಿ ಮಾಡೋದಕ್ಕೆ ಇವರು ಕೂಡ ಕಾರಣಕರ್ತರಾಗಿ ಆ ಲೋಕಾಯುಕ್ತ ಸಂಸ್ಥೆ ಭ್ರಷ್ಟರನ್ನ ಬಗ್ಗು ಬಡಿಬೇಕು ಅಂತ ಸಂಸ್ಥೆಯಲ್ಲಿ ಕೂತ್ಕೊಂಡ್ರು ಅಂತ ಇವನು ಅಯೋಗ್ಯ, ಈ SP ಅಯೋಗ್ಯ ಶ್ರೀನಾಥ್ ಜೋಶಿ ಅನ್ನೋನು, ಅವನ ಅಪಾಯಿಂಟ್ಮೆಂಟೇ ಒಂದು ದೊಡ್ಡ ಫ್ರಾಡ್. ತಾಕತ್ ಬೇಕ್ರಿ, ದಮ್ಮು ತಾಕತ್ತು ಬೇಕು. ನಾನು CM ಆಗಬೇಕು ಮುಂದೆ, ಕುಮಾರಸ್ವಾಮಿ ಹೇಳ್ತಾರೆ, ನಾನು ಮುಂದೆ CM ಆಗಬೇಕು, DK ಶಿವಕುಮಾರ್, ಯಡಿಯೂರಪ್ಪನ ಮಕ್ಕಳು. ಆದ್ರೆ ಇಂಥ ಹೆಗ್ಗಣಗಳನ್ನ, ತಿಮಿಂಗಲಗಳನ್ನ ಮಟ್ಟ ಹಾಕೋದ್ರಲ್ಲಿ ಮೂರು ಪಕ್ಷಗಳು ಹಿಂದುಳಿದಿವೆ. ಇವತ್ತು ಇವನು ಹೇಳ್ತಾ ಇದ್ದ, ಆರ್ ಅಶೋಕ ಏನೋ ಅದೇ 11 ಜನ RCB ನಲ್ಲಿ ತೀರ್ಕೊಂಡ್ರಲ್ಲ. ನೋಡಿ, ಇವರಲ್ಲಿ ತಾಕತ್ತಿಲ್ಲ ಅಂದ್ರೆ ಇವ್ರು ಮಾಡೋ ಹೋರಾಟ ಕೂಡ 3 ಇಡೀ ಮಣ್ಣು. ಬಿಜೆಪಿ ಇವತ್ತು ವಿರೋಧ ಮಾಡಿದೆ, ವಿರೋಧ ಪಕ್ಷವಾಗಿ ಅಲ್ಲೊಂದು ಜನ ಒಂಚೂರು ಮಾತಾಡಕ್ ಹೋಗಿದೆ. 3 ಇಡೀ ಮಣ್ಣು. ಯಾಕಂದ್ರೆ ದಮ್ಮು ತಾಕತ್ತಿಲ್ಲ ಬಿಜೆಪಿನಲ್ಲಿ. ಯಾಕಂದ್ರೆ ಇವರು ಮಾಡಿರೋದು ಅದೇ. ಇವತ್ತು ಕಾಂಗ್ರೆಸ್ ಬೆಟ್ ತೋರಿಸ್ತಾರೆ, ಇವರು ಮಾಡಿರೋದು ಅದೇ. ನಾಳೆ ದಳ ಬಂದ್ರೆ ಅವರು ಅದನ್ನೇ ಮಾಡಿರೋದು, ಹಿಂದೆ ಮಾಡಿರೋದು ಅದನ್ನೇ. ಭ್ರಷ್ಟರನ್ನ ಸಂರಕ್ಷಣೆ ಮಾಡೋದು, ಭ್ರಷ್ಟಾಚಾರವನ್ನ ಬೆಳೆಸೋದು, ಭ್ರಷ್ಟರಿಗೆ ಪ್ರಮೋಷನ್ ಕೊಡೋದು, ಭ್ರಷ್ಟರಿಗೆ ಅಪಾಯಿಂಟ್ಮೆಂಟ್ ಕೊಡೋದು, ಆಮೇಲೆ ಮೆರಿಟ್ ಇರೋರ್ನ ಕೈ ಬಿಡೋದು, ಆ ಎಂಜಲ್ ಕಾಸ್ಗೆ ಅಪಾಯಿಂಟ್ಮೆಂಟ್ ಮಾಡಿ ಇಂಥ ಡಕಾಯಿತರುಗಳನ್ನ, ಇಂಥ ಕಳ್ಳರನ್ನ ಈ ಸಿಸ್ಟಮ್ ಅಲ್ಲಿ ಬಿಟ್ಕೊಂಡು ಇಡೀ ಕರ್ನಾಟಕವನ್ನ ಲೂಟಿ ಮಾಡಿದ್ದಾರೆ. ಹೇಳ್ನಲ್ಲ, ಯಾವತ್ತನ ಒಂದ್ ದಿವಸ ಆ ಮೇಲೆ ಭಗವಂತ ಇದ್ದಾನೆ, ನಮ್ಮಂತರ ಕೈಗೆ ಏನಾದ್ರು ಅಧಿಕಾರ ಸಿಗ್ಲಿ, ಈ ಮೇಲೆ ಈ ಭ್ರಷ್ಟರಿಗೆ ಡರ್ಮಿಸ್ ಎಪಿಡರ್ಮಿಸ್ ಎರಡನ್ನೂ ಸುಳಿಸ್ತೀವಿ ಕಾನೂನು ರೀತಿನಲ್ಲಿ. ವಿ ವಿಲ್ ಪೀಲ್ ದಿಸ್ ಡರ್ಮಿಸ್ ಅಂಡ್ ಎಪಿಡರ್ಮಿಸ್. ನಮ್ಮ ರಾಜ್ಯದ ಬಕ್ಕಸವನ್ನ, ನಮ್ಮ ರಾಜ್ಯದ ಸಂಪತ್ತನ್ನ ಈ ಭ್ರಷ್ಟರು ಪ್ರತಿ ಕ್ಷಣ, ಪ್ರತಿ ಮಿನಿಟ್, ಪ್ರತಿ ಗಂಟೆ ಲೂಟಿ ಮಾಡ್ತಾ ಇದ್ದಾರೆ. ಏನ್ರಿ ಬಂದಿರೋದು ದೊಡ್ಡ ರೋಗ ಇವ್ರಿಗೆ? ಏನ್ ಬಂದಿರೋದು? ಅಪಾಯಿಂಟ್ಮೆಂಟ್ ಇಂದನೂ ಫ್ರಾಡು. ಇನ್ನು ಅವನು SP ಆಗಿ ಲೂಟಿ ಮಾಡಿದಿರಾ, ನೀವು ಕೊಟ್ಟಿದ್ದ ಕಂಪ್ಲೇಂಟ್ ಅನ್ನ ಅವನು ತನಿಖೆ ಮಾಡ್ತಾನೆ ಅನ್ಕೊಂಡಿದ್ದೀರಾ? ನಾನು ಕೂಡ ಕೊಟ್ಟೆ 2023ರಲ್ಲಿ ಪವರ್ ಟಿವಿ ಒಂದು 21 ಟ್ರಾಫಿಕ್ ಪೊಲೀಸರು ACPಗಳ ಮೇಲೆ ಒಂದು ಸ್ಟಿಂಗ್ ಆಪರೇಷನ್ ಮಾಡ್ತು. ಐ ಅಪ್ರಿಶಿಯೇಟ್ ಪವರ್ ಟಿವಿ. ಶೆಟ್ಟರ್ನ ಈ ವಿಚಾರದಲ್ಲಿ ಅಪ್ರಿಶಿಯೇಟ್ ಮಾಡಲೇಬೇಕು. ಅವರ ಟೀಮ್ ಅನ್ನ ಬಿಟ್ಟು 21 ACP ಇನ್ಸ್ಪೆಕ್ಟರ್ ಟ್ರಾಫಿಕ್ ಅವ್ರನ್ನ ಸ್ಟಿಂಗ್ ಮಾಡಿ ಹಿಡಿದಾಕರು. 10,000 ರೂಪಾಯಿ ಭಿಕ್ಷೆ ಇಸ್ಕೊಂಡ್ರು. ಆ ಕಂಪ್ಲೇಂಟ್ ಅನ್ನ ACB ಇಂದ ಕರ್ನಾಟಕ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ B ರಿಪೋರ್ಟ್ ಹಾಕೋರೆ. ಎಷ್ಟು ಎಂಜಲ್ ತಿಂದಿರ್ಬೋದು? 21 ಟ್ರಾಫಿಕ್ ಅಧಿಕಾರಿಗಳನ್ನ, ಹೌದು, ಲಂಚ ಇಸ್ಕೊಂಡ್ರ ವಿಡಿಯೋ ಇದೆ. ದೇರ್ ಇಸ್ ಅ ಡಿಜಿಟಲ್ ಎವಿಡೆನ್ಸ್, ಎಲೆಕ್ಟ್ರಾನಿಕ್ ಎವಿಡೆನ್ಸ್. ಅಷ್ಟಿದ್ರು ಈ ಲೋಕಾಯುಕ್ತ ಸಂಸ್ಥೆ, ಲೋಕಾಯುಕ್ತ ಪೊಲೀಸರು, ಈ ತನಿಖೆ ಮಾಡುವಂತ DYSP ಅದ್ರ ಮೇಲೆ B ರಿಪೋರ್ಟ್ ಹಾಕಿ ಕೇಳಿದ್ರೆ, ಸರ್ ಇಂಗ್ರೀಡಿಯೆಂಟ್ಸ್ ಇಲ್ಲ. ಏನ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂದ್ರೆ, ಸರ್ ಡಿಮ್ಯಾಂಡ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂತೆ. ನೋಡಿ, ಅವನು ಲಂಚ ಇಸ್ಕೊಂಡಾಗ ಡಿಮ್ಯಾಂಡ್ ನಿಮ್ಮ ಹತ್ರ ಎವಿಡೆನ್ಸ್ ಇರಬೇಕು. ಹಂಗೆ ಇಸ್ಕೊಂಡ್ರೆ ಅದು ಹಸಿಂದು ಅಂತ. ಅಂದ್ರೆ ಲಂಚ ಎಷ್ಟು ಕೋಟಿ ಬೇಕಾದ್ರೆ ಇಟ್ಕೋ, ನಿಮ್ಮ ಹತ್ರ ಅವನು ಡಿಮ್ಯಾಂಡ್ ಎವಿಡೆನ್ಸ್ ಇಲ್ಲ ಅಂತಂದ್ರೆ ಇವ್ರುಗಳು ಅದನ್ನ 21 ಅಧಿಕಾರಿಗಳು ಲೈವ್ ವಿಡಿಯೋದಲ್ಲಿ ಲಂಚ ಇಸ್ಕೊಂಡ್ರದನ್ನ ಪಾಪ ಅಷ್ಟು ಕಷ್ಟಪಟ್ಟು ಮಾಡಿದಂತ ಪವರ್ ಟಿವಿ ಅವರ ಆಪರೇಷನ್ಸ್ ನಾನು ಕಂಪ್ಲೇಂಟ್ ಕೊಟ್ಟೆ. ACB ನಲ್ಲಿ FIR ಮಾಡಿಸೆ. ಆಮೇಲೆ ACB ಮುಚ್ಚಾಯ್ತು, ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಆಯ್ತು. ಲೋಕಾಯುಕ್ತರು B ರಿಪೋರ್ಟ್ ಹಾಕಿದಾರೆ.
ಓಪನ್ ಆಗಿ ಇದು ಕೊಡಗಳ್ಳಿನಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಇದ್ದ ಜಗದೀಶ ಅಂತ, ಇನ್ಕ್ಲೂಡಿಂಗ್ ಅವನು ಸೇರಿಸಿ ಎಲ್ಲ 21ಕ್ಕೂ ಬಿ ರಿಪೋರ್ಟ್ ಆಗಿ ಆ ಬಿ ರಿಪೋರ್ಟ್ ಅನ್ನ ನಾವು ಚಾಲೆಂಜ್ ಮಾಡಬೇಕು. ನೋಡ್ರಿ, ಕರ್ನಾಟಕ ಲೋಕಾಯುಕ್ತ ವಾಚ್ ಡಾಗ್ ಅಂತೀವಿ, ಭ್ರಷ್ಟರನ್ನ ಬಗ್ಗು ಬಡಿಬೇಕು ಅಂತೀರಿ. ಇಂಥ ಸಂಸ್ಥೆಯಲ್ಲಿ ದೊಡ್ಡ ದೊಡ್ಡ ತಿಮಿಂಗಲಗಳು, ಯಜ್ಞಗಳು, ಭ್ರಷ್ಟರು ಕೂತ್ಕೊಂಡು ಆ ಲೋಕಾಯುಕ್ತ ಸಂಸ್ಥೆನ ಸರ್ವನಾಶ ಮಾಡಿದ ಕೀರ್ತಿ ಈ ಭ್ರಷ್ಟರಿಗೆ ಸೇರ್ಬೇಕು ಅಂತ ಹೇಳುತ್ತಾ ಬಂದಂತ ಸರ್ಕಾರಗಳು ಯಾವುದೇ ಕ್ರಮ ಮಾಡಲ್ಲ. ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ನೋಡಿ ಸಿದ್ದರಾಮಯ್ಯನವರೇ, ಕರ್ನಾಟಕ ಲೋಕಾಯುಕ್ತದಲ್ಲಿ ಒಬ್ಬ ಎಸ್ಪಿನೇ ಈ ಮಟ್ಟಕ್ಕೆ ರೋಲ್ ಕಾಲ್ ವಸೂಲಿಗಿಳಿತಾನೆ. ಲಿಂಗಪ್ಪ ಅನ್ನೋ ಒಬ್ಬ ಕಾನ್ಸ್ಟೇಬಲ್ ಇಟ್ಕೊಂಡು ಈಗ FIR ಎತ್ಕೊಂಡು ಓಡೋಗಿದ್ದಾನೆ ಅವನು SP ಶ್ರೀನಾಥ್ ಜೋಶಿ ಅಂತ. ಇಂಥ ಅಧಿಕಾರಿಗಳು, ಇಂಥ IASಗಳು, ಇಂಥ IPSಗಳು ಕರ್ನಾಟಕಕ್ಕೆ ಬೇಕಾ? ಹೊಟ್ಟೆ ಉರಿಯಲ್ವಾ? ಇಂಥ ಭ್ರಷ್ಟನ ಕರ್ಕೊಂಬಂದು ನಮ್ಮ ಕರ್ನಾಟಕದ ಹೆಸರಿಗೆ ಕಳಂಕ, ಈ ಆಡಳಿತಕ್ಕೆ ಕಳಂಕ, ನಮ್ಮಂತ 6 ಕೋಟಿ ಕನ್ನಡಿಗರ ಹೆಸರಿಗೆ ಕಳಂಕ, ನಾವು ಕಟ್ತಾ ಇರೋಂಥ ತೆರಿಗೆ ಲೂಟಿಕೋರರ ಕೈ ಆಗ್ತಾ ಇದೆ ಅಂತ ಹೇಳುತ್ತಾ ಬೇಜಾರಾಗ್ತಾ ಇದೆ. ಬೇಜಾರಾಗಿನೇನೆ ಈ ವಿಡಿಯೋ ಮಾಡಿದೆ. ಸಾಕಷ್ಟು ಮಾಧ್ಯಮ ಮಿತ್ರರು ಈ ಭ್ರಷ್ಟ ಲೋಕಾಯುಕ್ತ SP ಇವನೇ ಅಂತಾನೆ ಹೇಳ್ಬೇಕು, ಇವನಿಗೆ ಮರ್ಯಾದೆ ಕೊಡ್ಬೇಕಾ? ಅಪಾಯಿಂಟ್ಮೆಂಟ್ ಇಂದ ಇಲ್ಲಿವರೆಗೂ ಬರೀ ಕಳ್ತನ ಭ್ರಷ್ಟಾಚಾರ. ಆಮೇಲೆ ಈಗ ಓಡೋಗಿದ್ದಾನೆ. ಒಬ್ಬ ಲೋಕಾಯುಕ್ತ SP ಸಮನ್ಸ್ ವಾರಂಟ್ ಎತ್ಕೊಂಡು ಹೋದ್ರೆ ಹಿಡ್ಕೊಂಬರಕ್ಕೆ, ಯಾಕಂದ್ರೆ ಇವ್ರು ಶಿಷ್ಯಂದ್ರೆ ಅಲ್ವಾ, ಓಡಾಗಿದ್ದಾನೆ ಅವನು. ಒಬ್ಬ ಕರ್ನಾಟಕ ಲೋಕಾಯುಕ್ತ SP ಇತಿಹಾಸದಲ್ಲಿ ಅವನ ಮೇಲೇನೆ ಆರೋಪ, ಅವನ ಮೇಲೇನೆ ಭ್ರಷ್ಟಾಚಾರದ ಆರೋಪ, ಅವನೇ ಓಡಾಗವನೆ. ಅವನ್ನ ಹಿಡ್ಕೊಂಬರಕ್ಕೆ ಲೋಕಾಯುಕ್ತರು ಪೊಲೀಸ್ ಕೈಯಲ್ಲಿ ಆಗಿಲ್ಲ. ಇದು ನಮ್ಮ ರಾಜ್ಯದ ಪರಿಸ್ಥಿತಿ. ಇಂಥ ಸಮಯದಲ್ಲಿ ಸೈಕಲ್ ತುಳ್ಕೊಂಡು ತನ್ನನ್ನ ಪ್ರಮೋಷನ್, ಮೊನ್ನೆ ಎಲ್ಲ RCB ಪ್ರಮೋಷನ್ ಆಯ್ತು, ಈಗ ಸೈಕಲ್ ತುಳ್ಕೊಂಡು ಪ್ರಮೋಷನ್ ಮಾಡ್ತಾ ಇರೋಂಥ ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್ ಏನೂ ಆಗ್ಬೇಕಾಗಿಲ್ಲ. ಯಾಕಂತಂದ್ರೆ ಅವ್ರಿಗೆ ಏನಾಗಬೇಕಾಗಿದೆ, ನಿಮ್ ದುಡ್ಡು ಹೋಗ್ಲಿ ಬಿಡು ಅಂತ ಅವರು ಆರಾಮಾಗಿ ಸೈಕಲ್ ತಗೊಂಡು ತಮ್ಮನ್ನ ಮನೆಯೆಲ್ಲ RCB ಪ್ರಮೋಷನ್ ಆಯ್ತು, ಈಗ ಸೈಕಲ್ ಪ್ರಮೋಷನ್ ಮಾಡ್ಕೊಂತ ಇದ್ದಾರೆ. ಎಲ್ಲಿವರೆಗೂ ಕರ್ನಾಟಕದ ರಾಜ್ಯದ ಜನತೆ ನಿಮ್ಮ ಮತವನ್ನ ಒಳ್ಳೆ ವ್ಯಕ್ತಿಗಳಿಗೆ ಹಾಕಿ ಅವರಿಗೆ ಅಧಿಕಾರ ಕೊಡಲು ನಿಮ್ಮ ತೆರಿಗೆ, ನಿಮ್ಮ ನಂಬಿಕೆ, ನಿಮ್ಮ ಓಟು ಲೂಟಿ, ಪ್ರತಿದಿನ ಲೂಟಿ, ನಿಮ್ಮ ಮುಖದಲ್ಲಿ ಕನಿಷ್ಠ ನಗು ಕೂಡ ಬಿಡಲ್ಲ ಇವರು ಈ ಭ್ರಷ್ಟರು. ಅದು ರಾಜಕೀಯ ಭ್ರಷ್ಟ ಆಗಿರ್ಬೋದು, IASಗಳಾಗಿರ್ಬೋದು, IPSಗಳಾಗಿರ್ಬೋದು. ನೋಡಿ, ಬೆಂಗಳೂರಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆ್ಯಂಡ್ ಟೀಮು ಸಸ್ಪೆಂಡೆಡ್. ಈ ಕಡೆ ಲೋಕಾಯುಕ್ತ SP ಓಡಾಗವನೆ, ವಸೂಲಿಗೆ ಓಡಾಗವನೆ. ಇಂಥ ಮಾನಗೇಡಿ ಪೊಲೀಸ್ ಇಲಾಖೆಯಲ್ಲಿರುವಂತ ಅಧಿಕಾರಿಗಳು, ಇಂಥ ಲೋಕಾಯುಕ್ತದಲ್ಲಿ ವಸೂಲಿ ಮಾಡುವಂತ SPಗಳು ಕರ್ನಾಟಕಕ್ಕೆ ನಿಜವಾಗ್ಲೂ ಬೇಕಾ? ನಿಜವಾಗ್ಲೂ ಹೇಳ್ತೀನಿ, ಯಾವತ್ತನ ಒಂದ್ ದಿವಸ ಜನರು ಖಂಡಿತವಾಗಿ ಇದಕ್ಕೆ ರಿಯಾಕ್ಟ್ ಮಾಡಬೇಕು. ಯಾಕಂದ್ರೆ ಇದು ನಿಮ್ ವ್ಯವಸ್ಥೆ, ನಿಮ್ ಮಕ್ಕಳ ಭವಿಷ್ಯ. ಇಂಥ ಲೂಟಿಕೋರ್ ಕೈ ಕೊಟ್ಬಿಟ್ಟು ಇದೀರಾ ಅಂತ ಹೇಳುತ್ತಾ ಇಂಥ ವ್ಯಕ್ತಿಗಳ ವಿರುದ್ಧ ಸತತವಾಗಿ ನಮ್ಮ ಧ್ವನಿ ಆಗ್ತಾ ಇರ್ತದೆ. ವೆದರ್ ಎನಿಬಡಿ ಸಪೋರ್ಟ್ ಆರ್ ನಾಟ್, ಬಟ್ ಐ ಸ್ಟ್ಯಾಂಡ್ ವಿತ್ ಮೈ ವರ್ಡ್ಸ್. ಜೈ ಕರ್ನಾಟಕ, ಜೈ ಕನ್ನಡಿಗ, ಜೈ ಕೆಂಪೇಗೌಡ. ಕಾರಣ ಯಾಕೆ ಅಂತಂದ್ರೆ ನನ್ನ ಕರ್ತವ್ಯ. ನೀವು ನಂಬಲಿ ಬಿಡಿ, ನಿಮ್ಗೆ ಇಷ್ಟ ಆಗ್ಲಿ ಬಿಡಿ, ನನ್ನ ಅನಿಸಿಕೆನ ಇಲ್ಲಿ ಆಗ್ತಾ ಇದ್ದೀನಿ. ಇಂಥ ಕೇಡಿಗಳನ್ನ, ಇಂಥ ಕಳ್ಳರನ್ನ, ಇಂಥ ಡಕಾಯಿತರನ್ನ ಬಗ್ಗು ಬಡಿಬೇಕಾದಂತ ಸಿಸ್ಟಮ್ ಸೆಲೆಬ್ರೇಷನ್ ಅಲ್ಲಿ ಇದೆ. ನೋಡಿ, ಲೆಕ್ಕ ಹಾಕೊಳ್ಳಿ. ಬಡವರಿಗೆ ಸೇವೆ ಮಾಡಕ್ಕೆ ಹೆಲಿಕಾಪ್ಟರ್ ಅಲ್ಲಿ ಹಾರುವಂತ ಸಿದ್ದರಾಮಯ್ಯ, ಬಡವ್ರ ಸೇವೆ ಮಾಡಕ್ಕೆ ಡೆಲ್ಲಿಯಿಂದ ಬಂದು ಜೊತೆಲಿ ಹೋಗುವಂತ ಮಲ್ಲಿಕಾರ್ಜುನ ಖರ್ಗೆ, ಆಮೇಲೆ ಸದಾ ಹೆಲಿಕಾಪ್ಟರ್ ಅಲ್ಲೇ ಓಡಾಡುವಂತ DK ಶಿವಕುಮಾರ್. ನಿಜವಾಗ್ಲೂ ಕರ್ನಾಟಕ ಉದ್ಧಾರ ಮಾಡೋ ಅಂತ ಲಕ್ಷ್ಯಗಳು ಇದೆಯಾ? ಒಂದು ಕಡೆ ಹೆಲಿಕಾಪ್ಟರ್ ಅಲ್ಲಿ ಓಡಾಡೋ ಅಂತ CMಗಳು, ಮಿನಿಸ್ಟರ್ಗಳು, ಇನ್ನೊಂದು ಕಡೆ ಲೂಟಿ ಮಾಡಿ ಓಡೋಗುವಂತ SPಗಳು. ಒಂದು RCB ಸೆಲೆಬ್ರೇಷನ್ ಮೇಂಟೈನ್ ಮಾಡಕ್ ಆಗ್ದಿರಾ 11 ಜನರ ಸಾವಿಗೆ ಕಾರಣ ಆದಂತ ಬೆಂಗಳೂರು ಸಿಟಿ ಫಾರ್ಮರ್ ಪೊಲೀಸ್ ಕಮಿಷನರ್ ದಯಾನಂದ್. ಇಂಥವ್ರು ಮಡ್ಕೊಂಡು ಸಿಸ್ಟಮ್ ಉದ್ಧಾರ ಆಗತ್ತಾ, ಬದಲಾವಣೆ ಆಗತ್ತಾ? ಕಾದು ನೋಡೋಣ ಅಂತ ಹೇಳುತ್ತಾ. ಬಟ್ ಏನೇ ಆಗಿರ್ಲಿ, ನಮ್ಮ ಧ್ವನಿ ಯಾವತ್ತೂ ಕಡಿಮೆ ಆಗಲ್ಲ. ವಿ ಆಲ್ವೇಸ್ ಸ್ಟ್ಯಾಂಡ್ ವಿತ್ ದ ಟ್ರೂತ್. ಹೇಳ್ತಾರಲ್ಲ, ಕಿಂಗ್ ಮಾರ್ಟಿನ್ ಲೂಥರ್ ಹೇಳಿದ್ದಾರೆ, ಓಕೆ, ಇನ್ಜಸ್ಟಿಸ್ ಎನಿವೇರ್ ಇಸ್ ಅ ಥ್ರೆಟ್ ಟು ಜಸ್ಟಿಸ್ ಎವ್ರಿವೇರ್ ಅಂತ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಅನ್ಯಾಯ ಆದ್ರೆ ಅದು ನ್ಯಾಯಕ್ಕಾಗುವಂತ ಅನ್ಯಾಯ, ಅದರ ವಿರುದ್ಧ ಧ್ವನಿ ಯಾವಾಗಲೂ ಎತ್ತಲೇಬೇಕು ಅಂತ ಹೇಳ್ತಾರೆ. ಆ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ.